ನಮಗೆ ಇವಾಗ ಹೊಸ ಫ್ರೆಂಡ್ಸ್ ಆಗಿದ್ದಾರೆ, ಭೂವಿ ಮತ್ತೆ ಅನು ಅಂತ. ಇಬ್ಬರೇ ಇದ್ದಿದ್ರೆ ಹೆಂಗ್ ಅನ್ಸ್ತಾ ಇತ್ತು? ನಿಜ ಬೋರ್ ಆಗ್ತಾ ಇತ್ತು. ಆಕ್ಚುಲಿ ನಾವು ಹುಡುಕ್ತಾ ಇದ್ವಿ ಇನ್ಯಾರಾದ್ರೂ ಸಿಗ್ಲಿ ಅಂತ. ಸೊ ನೀವು 3 ಜನ ಇದ್ರಲ್ಲ, ಬನ್ನಿ ಹಿಂಗಾಗಿದ್ದೀನ ಇನ್ನು ಚಕೆಟ್ ಬ್ಯಾಗ್ ಆಗಿದ್ದೀರಾ ಹಾಕಬಿಡಿ. ಯಾರು ಹೇಳಿ ಗುರು? ಪೂಜಾ ಗುರು ಎಲ್ಲ ಹುಡುಗಿರೇ ಇದ್ದಾರೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಂದನ ಗಂಗಯ್ಯ. ಸೊ ಇವತ್ತು ನಾನು ಬಂದಿರೋದು ರೈನ್ಬೋ ಈವೆಂಟಿಂದ. ಹೋಲಿ ಸೆಲೆಬ್ರೇಷನ್ ಇಟ್ಕೊಂಡಿದ್ದಾರೆ. ಇದು ಬಂದ್ಬಿಟ್ಟು ಲೊಕೇಶನ್ನು ಹೋಟೆಲ್ ಕಲ್ಯಾಣಿ. ಇದು ಭರತ್ ಹಾಸ್ಪಿಟಲ್, ಕ್ಯಾನ್ಸರ್ ಹಾಸ್ಪಿಟಲ್ ಪಕ್ಕ ಇರೋ ಹೋಟೆಲ್ ಕಲ್ಯಾಣಿ ಅಂತ. ಸೊ ಇದು ಆಲ್ಮೋಸ್ಟ್ ಗರ್ಲ್ಸ್ಗೆ 10 to 11 ಒಳಗಡೆ ಬಂದರೆ ಫ್ರೀ ಅಂತ ಇಟ್ಟಿದ್ದು ಆಫರು. ಇಲ್ಲಿ ನೋಡಿದ್ರೆ ಫುಲ್ ಗರ್ಲ್ಸೇ ಇದ್ದಾರೆ, ಬಾಯ್ಸ್ಗಿಂತ. ಸೊ ನೋಡುವ ಹೆಂಗಿರುತ್ತೆ ಈವೆಂಟು. ನಾನು ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಿರೋದು ಈವೆಂಟಲ್ಲಿ, ಹೋಲಿ ಸೆಲೆಬ್ರೇಷನ್ ಅಟೆಂಡ್ ಮಾಡಿರೋದು. ನೋಡುವ ಹೆಂಗಿರುತ್ತೆ ಅಂದ್ಬಿಟ್ಟು. ಲೆಟ್ಸ್ ಗೋ. ಭೂವಿ ಅಲ್ಲ, ಅನು. ನಮಗೆ ಇವಾಗ ಹೊಸ ಫ್ರೆಂಡ್ಸ್ ಆಗಿದ್ದಾರೆ, ಭೂವಿ ಮತ್ತು ಅನು ಅಂತ. ನಾವು 3 ಜನನೇ ಬಂದು 3 ಜನ ಅನ್ಕೊತಾ ಇದ್ವಿ. ಬಂದರು, ಡಿ ಜೆ ಅವರು ಬಂದರು. ಸೊ ಫೈನಲಿ ಇವಾಗ ಸ್ಟಾರ್ಟ್ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಬೇಗ ಸ್ಟಾರ್ಟ್ ಆದರೆ ಬಿಸಿಲಿಂದ ಸ್ವಲ್ಪ ರಕ್ಷಣೆ ಸಿಗುತ್ತೆ. ನೀರು ಬಂದರೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ನಿಮಗೆ? ಸ್ಟಾರ್ಟ್ ಆದರೆ ಸಾಕು. ತುಂಬ ಗಟ್ಟಿಗೆ ಇರ್ತಾ ಇದೆ. ನೀವಿಬ್ಬರೇ ಇದ್ದಿದ್ರೆ ಹೆಂಗ್ ಅನಿಸ್ತಾ ಇತ್ತು? ನಿಜ ಬೋರ್ ಆಗ್ತಾ ಇತ್ತು. ಆ್ಯಕ್ಚುಲಿ ನಾವು ಹುಡುಕ್ತಾ ಇದ್ವಿ ಇನ್ಯಾರಾದ್ರೂ ಸಿಗ್ಲಿ ಅಂತ. ಸೊ ನೀವು 3 ಜನ ಇದ್ರಲ್ಲ, ಫ್ರೀ ಅಂದ ತಕ್ಷಣ ಬರೀ ಎಲ್ಲ ಹುಡುಗಿರೇ ಬಂದಾರೆ. ಜಾಸ್ತಿ ಹುಡುಗಿರೇ ಇದ್ದಾರೆ, ಮೆಜಾರಿಟಿ. ಬಾಯ್ಸ್ ತುಂಬ ಕಮ್ಮಿ. ಏನೋ ಗೊತ್ತಿಲ್ಲ. ಇಲ್ಲಿಗೆ ಹಾಕ್ತೆ, ನೀವು ಹಾಕಿ ಇವಾಗ. ಹಾಕ್ರಿ ಗುರು. ನೀವು ಮಾಡಿ ಈಗ, ನೀವು ಹಾಕಿ.
ಇಲ್ಲ ಪಂಕಜ ಹಿಂದೆ ಎಲ್ಲ ಪಂಕಜ ನಾವು ಪಂಕಜ ಹೋಗು ರಕ್ಷು. ನಾವೆರಡು ಇರದ ಬಸ್ಸನ್ನು ಹತ್ತಿ ಬಂದ ಚೋಕರಿ ದಾರಿಯಲ್ಲಿ ಕಮಲ ಹಾಸನು ಸಿಗಲಿಲ್ಲ. ನಂದಂತೂ ಸೊ ಫೈನಲಿ ಇವೆಂಟಿಂದ ಈಚೆ ಬಂದಿದ್ದೀವಿ. ನಾವು ಎಂಜಾಯ್ ಮಾಡಿದೀವಿ. ಹಾ, ತುಂಬಾ ಅಂದ್ರೆ ತುಂಬಾ ಬಾಯಾರ್ಬಿಟ್ಟಿತ್ತು, ನೀರು ಕುಡಿದ್ವಿ. ಇವಾಗ ಲೈಫಲ್ಲಿ ಫಸ್ಟ್ ಟೈಮ್ ಇಷ್ಟು ಗ್ರ್ಯಾಂಡ್ ಆಗಿ ಹೋಲಿ ಸೆಲೆಬ್ರೇಟ್ ಮಾಡಿರೋದು, ನಾವಿಲ್ಲಿ ಇವೆಂಟ್ಗೆ ಬಂದು ಎಂಜಾಯ್ ಮಾಡಿರೋದು ತುಂಬಾ ಖುಷಿ. ಹೆಂಗೆ ರಕ್ಷು? ಇವಾಗ ಆಟೋಗೆ ವೆಯ್ಟ್ ಮಾಡ್ತಿದ್ದೀವಿ. ನಾವು ಬೀಚ್ಗೆ ಹೋಗ್ಬೇಕಾಗಿರೋದ್ರಿಂದ ಆಟೋ ಬುಕ್ ಮಾಡಿದ್ವಿ. ಆಟೋ ಹತ್ತಿಸಿದ್ರೆ ಸಾಕು ನಮ್ಮಿ ಯಾವ ಥರ ನೋಡಿ. ಓ ದೇವ್ರೆ, ಹಿಂಗಾಗಿದ್ದೀನ. ಇದು ಕೆಟ್ಟದಾಗಿದ್ದೀರಾ ಆ ಕಡೆ ಸೀರಿಯಸ್ ಆಗಿ ನಾ ವಾಶ್ ಮಾಡೋದೇ ಇರೋದಿಲ್ಲ. ಬೇರೆ ವಾಶ್ ಕ್ಯಾನ್ ಐ? ಏ ಬಾ. ಸೊ ನಾವಿವಾಗ ಟಾಪ್ ವಾಶ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ನೆನಪಿಗೆ ಇಟ್ಕೊಳ್ಳೋಣ ಅಂತ ಹಾಗೆ ಹಾಕ್ಬಿಟ್ಟು ಪ್ಯಾಂಟ್ ಒಂದು ವಾಶ್ ಮಾಡಬೇಕು. ಸೊ ಹಿಂಗಾಗಿ ನೀನಾದರೆ ಬೆಟರ್, ನಾನು ನೋಡು. ವಾಟ್ ನೆಕ್ಸ್ಟ್? ಸರಿ ನಡಿ ಹೋಗೋಣ. ಸೊ ಫೈನಲಿ ಏರ್ ವಾಶ್ ಆಯಿತು. ಲೈಕ್ ಯೂಶ್ವಲಿ ನಾನು ತಲೆಗೆ ಎಣ್ಣೆ ಹಾಕ್ದಿನೇ ಏರ್ ವಾಶ್ ಯಾವತ್ತೂ ಮಾಡಲ್ಲ, ಜಾಸ್ತಿ ತುಂಬ ಅಪರೂಪ ನಾನು ಮಾಡೋದು. ಯಾಕಂದರೆ ಕೂದಲೆಲ್ಲ ಒಂಥರ ಫುಲ್ ಡ್ರೈ ಆಗಿ ಒಂಥರ ಚೆನ್ನಾಗಿರಲ್ಲ. ಲೈಕ್ ನಾನು ಹಿಂಗೆ ಮೇಂಟೈನ್ ಮಾಡಿದ್ದೀನೋ ಹಂಗಿರೋದಿಲ್ಲ. ಸೊ ಬಟ್ ಈ ಸಲ ಬಣ್ಣ ಹಾಕಿದಾಗ ಭಯ ಆಯಿತು, ಏನಾಗಿರುತ್ತೋ ಹೆಂಗಾಗಿರುತ್ತೋ ಅಂತ. ಬಟ್ ನಾನು ಅಂದ್ಕೊಂಡಿರೋ ಅಷ್ಟು ಮಟ್ಟಿಗೇನು ಹಾಳಾಗಿಲ್ಲ. ಓಕೆ ಫೈನ್. ಇವಾಗ ಬಟ್ಟೆ ಒಂದು ವಾಶ್ ಮಾಡಬೇಕಿದೆ, ಬಟ್ಟೆ ಹಾಳಾಗಿದೆ. ಪ್ಯಾಂಟ್ ಅಂತೂ ಹಿಂಗಾಗಿದೆ, ಟಾಪ್ ಅಂತೂ ನಾನು ವಾಶೇ ಮಾಡಲ್ಲ, ಹಾಗೆ ಇಟ್ಟಿರ್ತೀನಿ. ಎಷ್ಟು ಚೆನ್ನಾಗಿದೆ. ಹಿಂಗೆ ಹೋಗಿ ಒಣಗಿಸ್ಬಿಟ್ಟು ಹಿಂಗೆ ಡ್ರೈ ಮಾಡಿ ಹಿಂಗೆ ಇಟ್ಕೊಳ್ಳೋಣ ನೆನಪಿಗೆ ಅಂತ ಅಂದ್ಕೊಂಡಿದ್ದೀನಿ. ಇದನ್ನಂತೂ ವಾಶ್ ಮಾಡೋ ಮಾತೇ ಇಲ್ಲ. ಸೊ ಎಸ್, ಇವತ್ತಿನ ಹೋಲಿ ತುಂಬ ಚೆನ್ನಾಗಿತ್ತು ಸೆಲೆಬ್ರೇಷನ್ನು. ಈವೆಂಟದು ಯಾವತ್ತೂ ಅಟೆಂಡ್ ಮಾಡಿರಲಿಲ್ಲ. ಇದು ಒಂದು ಹೊಸ ಎಕ್ಸ್ಪೀರಿಯನ್ಸ್ ನನಗೆ. ಹೋಗ್ಬೇಕಿದ್ರೆ ಮತ್ತೆ ನಾನು ಅದೇ ಪೂಜಾ ರಕ್ಷಿತಾ, ಅಗೈನ್ ಪೂಜಾ ರಕ್ಷಿತಾ, ಅದೇ ನೇಮ್, ಫ್ರೆಂಡ್ಸ್ ಜೊತೆನೇ ಹೋಗಿದ್ದು. ಓಕೆ, ಇಷ್ಟೇ. ಓಕೆ, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ. ಆ್ಯಂಡ್ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಗ್ನಗ್ತಾ ಇರಿ, ಖುಷಿಯಾಗಿರಿ. ಬಾಯ್.